ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಾನು ಗುರುಪ್ರಸಾದ್. ಈಗ ಹೆಡ್ಲೈನ್ಸ್. ಚುನಾವಣೆಯಲ್ಲಿ ಕಡೆಗಣಿಸಿದ್ದಕ್ಕೆ ಸಿಟ್ಟಿಗೆದ್ದ ಸಿದ್ದು ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಮೂಲಕ ಗುದ್ದು. ಪಕ್ಷದಲ್ಲಿನ ಭಿನ್ನಮತಕ್ಕೆ ಹೈಕಮಾಂಡ್ ನೀಡುವುದೇ ಮದ್ದು. ಸಿಬಿಐನಿಂದ ಹೊರಬಿತ್ತು ಜಡ್ಜ್ ಗೋಲ್ಮಾಲ್. ಕೋಟಿ ಲಂಚ ಪಡೆದು ರೆಡ್ಡಿಗೆ ನೀಡಿದ್ರು ಬೇಲ್. ಸಿಬಿಐ ನ್ಯಾಯಾಧೀಶರನ್ನೇ ಅಮಾನತುಗೊಳಿಸಿದ ಜಾಮೀನು ಡೀಲ್. ನಾಮಪತ್ರ ಸಲ್ಲಿಕೆ ವೇಳೆ ಅವ್ಯವಹಾರ ಆರೋಪ. ಶಾಸಕ ನಂದೀಶ್ ರೆಡ್ಡಿ ಆಯ್ಕೆಯ ಸಿಂಧು. ರಿಟರ್ನಿಂಗ್ ಆಫೀಸರ್ ವಿರುದ್ಧವೂ ಕ್ರಿಮಿನಲ್ ಕೇಸ್. ಶಂಕರ್ ಬಿದರಿಗೆ ಸುಪ್ರೀಂ ಕೋರ್ಟ್ ಅಭಯ. ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ. ಪೊಲೀಸ್ ಮಹಾನಿರ್ದೇಶಕ ಹುದ್ದೆ ಆಸೆಗೆ ಮತ್ತಷ್ಟು ಬಲ. ತೀರ್ಥ ಗ್ರಾಮದ ಜನ ತೀರ್ಥ ಕುಡಿಯಲ್ಲ. ಮದ್ಯಪಾನ ಮಾಡಿದ್ರೆ ಬೀಳುತ್ತೆ ಬೆತ್ತದೇಟು. ಆಳಂದ ತಾಲೂಕಿನಲ್ಲಿ ಯಶಸ್ವಿಯಾಗಿದೆ ವಿಭಿನ್ನ ಪ್ರಯೋಗ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಗಣಿಕೊಪ್ಪದಲ್ಲಿ ನ್ಯಾಯಾಧೀಶರು ಕಷ್ಟ ಅನುಭವಿಸುವಂತಾಗಿದೆ. ಲಂಚ ಪಡೆದು ರೆಡ್ಡಿಗೆ ಜಾಮೀನು ಮಂಜೂರು ಮಾಡಿದ ಆರೋಪದಲ್ಲಿ ಆಂಧ್ರದ ಸಿಬಿಐ ವಿಶೇಷ ನ್ಯಾಯಾಧೀಶ ಪಟ್ಟಾಭಿರಾಮರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಆಂಧ್ರ ಮುಖ್ಯ ನ್ಯಾಯಮೂರ್ತಿ ಮದನ್ ಲೋಕೂರ್ ಭ್ರಷ್ಟಾಚಾರ ಆರೋಪದಡಿ ಅಮಾನತು ಆದೇಶ ಮಾಡಿದ್ದಾರೆ. ಲಂಚ ಪಡೆದು ಜನಾರ್ದನ್ ರೆಡ್ಡಿಗೆ ಜಾಮೀನು. ಆಂಧ್ರ ಸಿಬಿಐ ನ್ಯಾಯಾಧೀಶ ಅಮಾನತು. ರೆಡ್ಡಿಗೆ ಶುರುವಾಯಿತು ಮತ್ತೊಂದು ಕಂಟಕ. ಸಾಲು ಗಣಿ ಅವ್ಯವಹಾರ ಪ್ರಕರಣಗಳಲ್ಲಿ ಕಂಬಿ ಎಣಿಸುತ್ತಿರೋ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಮತ್ತೊಂದು ಕಂಟಕ ಎದುರಾಗಿದೆ. ಈ ಬಾರಿ ರೆಡ್ಡಿ ಸಿಬಿಐ ನ್ಯಾಯಾಧೀಶರಿಗೆ ಲಂಚ ಕೊಟ್ಟು ಜಾಮೀನು ಪಡೆದಿರೋ ಆರೋಪ ಕೇಳಿಬಂದಿದೆ. ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲಿನಲ್ಲಿರೋ ರೆಡ್ಡಿಯಿಂದ ಲಂಚ ಪಡೆದು ಜಾಮೀನು ನೀಡಿದ ಆರೋಪದಲ್ಲಿ ಆಂಧ್ರದ ಸಿಬಿಐ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ಅವರನ್ನ ಅಮಾನತು ಮಾಡಲಾಗಿದೆ. ಸಿಬಿಐ ಅಧಿಕಾರಿಗಳ ದೂರಿನನ್ವಯ ಆಂಧ್ರದ ಮುಖ್ಯ ನ್ಯಾಯಮೂರ್ತಿ ಅಮಾನತು ಮಾಡಿ ಆದೇಶಿಸಿದ್ದಾರೆ. ಏನಿದು ಪ್ರಕರಣ? ಓಬಳಾಪುರಂ ಮೈನಿಂಗ್ ಪ್ರಕರಣದಲ್ಲಿ ಜೈಲಿನಲ್ಲಿರೋ ಮಾಜಿ ಸಚಿವ ಜನಾರ್ದನ್ ರೆಡ್ಡಿಗೆ ಮೇ 12ರಂದು ಜಾಮೀನು ಮಂಜೂರಾಗಿತ್ತು. ಸಿಬಿಐನ ತೀವ್ರ ಆಕ್ಷೇಪದ ಹೊರತಾಗಿಯೂ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ಜನಾರ್ದನ್ ರೆಡ್ಡಿಗೆ ಜಾಮೀನು ದಯಪಾಲಿಸಿದ್ರು. ಈ ಕುರಿತು ತನಿಖೆಗೆ ನಿಂತ ಸಿಬಿಐ ಅಧಿಕಾರಿಗಳಿಗೆ ಭ್ರಷ್ಟಾಚಾರದ ವಾಸನೆ ಬಡಿದಿದೆ. ತನಿಖೆ ಚುರುಕುಗೊಳಿಸಿದ ಸಿಬಿಐ ನ್ಯಾಯಾಧೀಶರ ಪುತ್ರನ ಅಕೌಂಟ್ ಮತ್ತು ಬ್ಯಾಂಕ್ ಲಾಕರ್ನಲ್ಲಿ 5 ಕೋಟಿ ರೂಪಾಯಿ ವಶಪಡಿಸಿಕೊಂಡಿದೆ. ಬಳಿಕ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ವಿರುದ್ಧ ಮುಖ್ಯ ನ್ಯಾಯಮೂರ್ತಿಗೆ ಸಿಬಿಐ ಅಧಿಕಾರಿಗಳು ದೂರು ನೀಡಿದ್ರು. ಸಿಬಿಐ ದೂರು ಪರಿಶೀಲಿಸಿದ ಸಿಜೆ ಮದನ್ ಲೋಕೂರ್ ಭ್ರಷ್ಟಾಚಾರ ಆರೋಪದಲ್ಲಿ ನ್ಯಾಯಾಧೀಶ ಪಟ್ಟಾಭಿ ರಾಮರಾವ್ ಅವರನ್ನ ಅಮಾನತು ಮಾಡಿದ್ದಾರೆ. ಲಂಚಕೋರರಿಗೆ ಕಠಿಣ ಶಿಕ್ಷೆಯಾಗಲಿ. ಈ ಮಧ್ಯೆ ನ್ಯಾಯಾಧೀಶರನ್ನೇ ಬುಕ್ ಮಾಡಿ ಇಡೀ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಅನುಮಾನ ಬರುವಂತೆ ಮಾಡಿದ ರೆಡ್ಡಿ ಸಹೋದರರಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಗಣಿ ಉದ್ಯಮಿ ಟಪಾಲ್ ಗಣೇಶ್ ಆಗ್ರಹಿಸಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು ರೆಡ್ಡಿಗಳ ಪರವಾಗಿ ಬಂದಿರೋ ಎಲ್ಲಾ ತೀರ್ಪುಗಳ ಮರುಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸಿದ್ರು. ಈ ಹಿಂದೆ 11ನೇ ತಾರೀಕು ಜನಾರ್ದನ್ ರೆಡ್ಡಿ ಅವರಿಗೆ ನೀಡಿದಂಥ ಜಾಮೀನಲ್ಲಿ ಬಹಳಷ್ಟು ಗೊಂದಲ, ಅಂದರೆ ಏನೋ ಅವ್ಯವಹಾರ ಅಕ್ರಮ ನಡೆದಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ಪ್ರಕಟಣೆ ಕೂಡ ಆಗಿದೆ. ಇವತ್ತು ನ್ಯಾಯಾಧೀಶರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಯಾರು? ಹೈದರಾಬಾದ್ ಮುಖ್ಯ ನ್ಯಾಯಾಧೀಶರು ಸಸ್ಪೆಂಡ್ ಮಾಡಿದ್ದಾರೆ. ಒಟ್ನಲ್ಲಿ ಕೆಟ್ರೂ ಬುದ್ಧಿ ಬರಲಿಲ್ಲ ಅನ್ನೋ ಹಾಗೆ ಜನಾರ್ದನ್ ರೆಡ್ಡಿ ಜೈಲಲ್ಲೂ ತಮ್ಮ ಪರಾಕ್ರಮ ತೋರ್ತಿದ್ದಾರೆ. ಆದರೆ ಈ ಬಾರಿ ರೆಡ್ಡಿ ಜೊತೆ ನ್ಯಾಯಾಧೀಶರ ಮೇಲೂ ಆರೋಪ ಕೇಳಿಬಂದಿರೋದು ದುರಾದೃಷ್ಟವೇ ಸರಿ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7. ಕಾಂಗ್ರೆಸ್ನ ಆಂತರಿಕ ಜಗಳ ಈಗ ಬೀದಿಗೆ ಬಿದ್ದಿದೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಅಭಿಪ್ರಾಯ ಪಡೆಯೋರೇ ಇಲ್ಲ. ವಿಪಕ್ಷ ನಾಯಕರಾಗಿದ್ದರೂ ಸಿದ್ದು ಮಾತಿಗೆ ಕ್ಯಾರೆ ಅನ್ನೋರಿಲ್ಲ. ಇದೆಲ್ಲದರಿಂದ ಬೇಸತ್ತ ಸಿದ್ದರಾಮಯ್ಯ ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಮೂಲಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಿರಂಗವಾಗಿದೆ. ಕಾಂಗ್ರೆಸ್ನಲ್ಲಿ ಸ್ಫೋಟಗೊಂಡ ಭಿನ್ನಮತ.
ವಿಪಕ್ಷ ನಾಯಕನ ಸ್ಥಾನಕ್ಕೆ ಸಿದ್ದು ರಾಜೀನಾಮೆ. ಸಿದ್ದುಗೆ ಕಾಂಗ್ರೆಸ್ನಲ್ಲಿ ಬೆಲೆ ಇಲ್ಲ. ಸಿದ್ದು ಅಭಿಪ್ರಾಯಕ್ಕೆ ಕ್ಯಾರೆ ಅನ್ನೋರಿಲ್ಲ. ಕಾಣದ ಕೈಗಳ ಕೈವಾಡ. ಕಾಂಗ್ರೆಸ್ನಲ್ಲಿ ಇಲ್ಲಿಯವರೆಗೆ ಹೊಗೆಯಾಡ್ತಾ ಇದ್ದ ಭಿನ್ನಮತದ ಬೆಂಕಿ ಸ್ಫೋಟಗೊಂಡಿದೆ. ವಿಧಾನ ಪರಿಷತ್ನ ಚುನಾವಣೆಗೆ ತನ್ನ ಅಭ್ಯರ್ಥಿಯನ್ನ ಪರಿಗಣಿಸದಿರೋದು ಜೊತೆಗೆ ತನ್ನ ಅಭಿಪ್ರಾಯಕ್ಕೆ ಮನ್ನಣೆ ಸಿಗದೇ ಇರೋದನ್ನ ವಿರೋಧಿಸಿ ಕಾಂಗ್ರೆಸ್ ವಿಪಕ್ಷ ನಾಯಕನ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದಾರೆ. ಈ ಮೂಲಕ ಇಲ್ಲಿಯವರೆಗೆ ಆಂತರಿಕವಾಗಿದ್ದ ಭಿನ್ನಮತವೀಗ ಸ್ಫೋಟಗೊಂಡಿದೆ. ತಾನು ನೀಡಿರುವ ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯೋದಿಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸೊ ಅದರಿಂದ ನನ್ನ ಈ ಸ್ಥಾನಕ್ಕೆ ಚ್ಯುತಿ ಬಂದಿದೆ, ಅಗೌರವಾಗಿದೆ. ಅದನ್ನು ಸಹಿಸಿಕೊಂಡು ಮುಂದುವರಿಯೋದು ಒಳ್ಳೆ ಸಂಪ್ರದಾಯ ಅಲ್ಲ, ಅದು ಒಳ್ಳೆ ಮೌಲ್ಯ ಅಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಸುದ್ದಿ ತಿಳಿದಿದ್ದೇ ತಡ ಬೆಂಬಲಿಗ ಶಾಸಕರು, ಅಭಿಮಾನಿಗಳು ಅವರ ಮನೆಗೆ ದೌಡಾಯಿಸಿದ್ರು. ಕಾಂಗ್ರೆಸ್ ನಾಯಕಿ ಮೋಟಮ್ಮ, ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಸೇರಿದಂತೆ ಹಲವು ಶಾಸಕರು ಸಿದ್ದರಾಮಯ್ಯ ಮನೆಗೆ ಆಗಮಿಸಿ ರಾಜೀನಾಮೆ ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ರು. ನಂತರ ಮಾತನಾಡಿದ ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್, ಸಿದ್ದರಾಮಯ್ಯ ಜೊತೆಗೆ ಮಾತನಾಡಿದ್ದೇವೆ, ಅವರು ತಮ್ಮ ರಾಜೀನಾಮೆಯನ್ನ ವಾಪಸ್ ಪಡೀತಾರೆ ಅನ್ನುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಆಂತರಿಕವಾಗಿ ಪಕ್ಷದಲ್ಲಿ ಇಂಥ ಬೆಳವಣಿಗೆಗಳು ಅನೇಕ ಸಂದರ್ಭದಲ್ಲಿ ನಡೆಯುತ್ತವೆ. ಅದನ್ನು ಸರಿಪಡಿಸಿಕೊಂಡು ಹೋಗೋದೇ ನಮ್ಮ ಜವಾಬ್ದಾರಿ. ಹಾಗಾಗಿ ನಾನು ಅವರಿಗೆ ಮಾತನಾಡಿದ್ದೇನೆ ಮತ್ತು ಹೈಕಮಾಂಡ್ನವರು ಕೂಡ ಮಾತನಾಡ್ತಾರೆ ಅವ್ರ ಜೊತೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಪ್ರತಿಕ್ರಿಯೆ ಕೊಟ್ಟಿದೆ. ಸಿದ್ದರಾಮಯ್ಯ ಪಕ್ಷದಿಂದ ದೂರವಾಗಿಲ್ಲ, ಅವರು ಪಕ್ಷದಲ್ಲೇ ಇದ್ದಾರೆ. ಸಿದ್ದರಾಮಯ್ಯ ಜೊತೆಗೆ ಮಾತುಕತೆ ನಡೀತಾ ಇದೆ ಅಂತ ಕಾಂಗ್ರೆಸ್ ವಕ್ತಾರೆ ರೇಣುಕಾ ಚೌಧರಿ ನವದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ಕೊಟ್ಟ ಕೇಂದ್ರ ಸಚಿವ ಮಲ್ಲಿಕಾರ್ಜುನ್ ಖರ್ಗೆ ಪುತ್ರ ಪ್ರಿಯಾಂಕಾ ಖರ್ಗೆ, ಸಿದ್ದರಾಮಯ್ಯನವರ ರಾಜೀನಾಮೆಗೆ ತಮ್ಮ ತಂದೆ ಕಾರಣರಲ್ಲ ಅಂತ ಸ್ಪಷ್ಟಪಡಿಸಿದರು. It is not that he is away from the party, and I think that is an ongoing situation. Let us wait. We are having a conversation with him. We'll have to wait. ಖರ್ಗೆ ಸಾಹೇಬ್ರದಾಗಲಿ ಅಥವಾ ಬೇರೆ ಒಬ್ಬರದಾಗಲಿ ಅಂತ ಇಲ್ಲ. ಯಾಕಂದ್ರೆ ಇದು ಸಹಜವಾಗಿ 40 ವರ್ಷ ಖರ್ಗೆ ಸಾಹೇಬರು ಈ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಆಮೇಲೆ ಬಹುಶಃ ಹೈದರಾಬಾದ್ ಕರ್ನಾಟಕಕ್ಕೆ ಪ್ರಾತಿನಿಧ್ಯತೆ ಕೇಳೋ ಹಕ್ಕಂತೂ ಎಲ್ಲರಿಗೂ ಇರ್ತದೆ. ಒಟ್ಟಾರೆಯಾಗಿ ಕಾಣದ ಕೈಗಳ ಕೈವಾಡಕ್ಕೆ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಾಗಿದೆ. ಆದರೆ ಅವರ ಬೆಂಬಲಿಗ ಶಾಸಕರು ಮಾತ್ರ ರಾಜೀನಾಮೆ ಹಿಂಪಡೆಯುವಂತೆ ಒತ್ತಾಯಿಸ್ತಾ ಇದ್ರೆ, ಸಿದ್ದು ಮಾತ್ರ ಯಾವುದೇ ಕಾರಣಕ್ಕೂ ರಾಜೀನಾಮೆ ವಾಪಸ್ಸಿಲ್ಲ ಅಂತ ಗಡ್ಡಿ ಮುರಿದಂತೆ ಹೇಳಿದ್ದಾರೆ. ಮುಂದೆ ಕೈ ಕತೆ ಏನಾಗುವುದೋ ಕಾದ್ ನೋಡ್ಬೇಕು. ಅರವಿಂದ್ ಬಿರಾದಾರ್, ಸುವರ್ಣ ಸುದ್ದಿವಾಹಿನಿ, ಬೆಂಗಳೂರು. ಕೆಆರ್ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ನಂದೀಶ್ ರೆಡ್ಡಿಯ ಶಾಸಕ ಸ್ಥಾನವನ್ನು ಹೈಕೋರ್ಟ್ ಇಂದು ಅಸಿಂಧುಗೊಳಿಸಿದೆ. 2008ರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಕವಿತಾ ಮಹೇಶ್ ಎಂಬುವವರು ಸಲ್ಲಿಸಿದ್ದ ಚುನಾವಣಾ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಶೈಲೇಂದ್ರ ಕುಮಾರ್ ನೇತೃತ್ವದ ಏಕಸದಸ್ಯ ಪೀಠ ಈ ತೀರ್ಪನ್ನು ಹೊರಡಿಸಿದೆ. ಅರ್ಜಿದಾರರಾದ ಕವಿತಾ 2008 ಏಪ್ರಿಲ್ 23ರಂದು ಕೆಆರ್ಪುರಂ ಕ್ಷೇತ್ರಕ್ಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ಆದರೆ ಆಗ ರಿಟರ್ನಿಂಗ್ ಆಫೀಸರ್ ಆಗಿದ್ದ ಅಶೋಕ್ ಎಂಬುವವರು ಕವಿತಾ ನಾಮಪತ್ರವನ್ನು ಕಾರಣವಿಲ್ಲದೆ ತಿರಸ್ಕರಿಸಿದರು. ಕವಿತಾ ಮುಖ್ಯ ಚುನಾವಣಾಧಿಕಾರಿಗೆ ದೂರು ಕೊಟ್ಟರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಬಳಿಕ ಕವಿತಾ ಹೈಕೋರ್ಟ್ ಮೆಟ್ಟಿಲೇರಿದರು. ಚುನಾವಣಾಧಿಕಾರಿಗಳು ನಂದೀಶ್ ರೆಡ್ಡಿ ಪ್ರಭಾವಕ್ಕೆ ಒಳಗಾಗಿ ಕವಿತಾರ ನಾಮಪತ್ರ ತಿರಸ್ಕರಿಸುವುದು ಸಾಬೀತಾದ ಕಾರಣ ಹೈಕೋರ್ಟ್ ಪೀಠ ಕೆಆರ್ಪುರಂ ಕ್ಷೇತ್ರಕ್ಕೆ 2008ರಲ್ಲಿ ನಡೆದ ಚುನಾವಣೆಯನ್ನೇ ರದ್ದು ಮಾಡಿ ಆದೇಶಿಸಿದೆ. ಅಲ್ಲದೆ ನಾಮಪತ್ರ ತಿರಸ್ಕರಿಸಿದ ರಿಟರ್ನಿಂಗ್ ಆಫೀಸರ್ ವಿರುದ್ಧವೂ ಕ್ರಿಮಿನಲ್ ಮೊಕದ್ದಮೆ ಹೂಡುವಂತೆ ನಿರ್ದೇಶಿಸಿದೆ. ಮಸೀದಿಯೊಂದರ ಆಧಿಪತ್ಯಕ್ಕಾಗಿ ಒಂದೇ ಕೋಮಿನ 2 ಗುಂಪುಗಳ ನಡುವೆ ಮಾರಾಮಾರಿ ನಡೆದ ಘಟನೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ನಡೆದಿದೆ. ವಾಲ್ಮೀಕಿ ನಗರದ ತಾ ಮಜೀದ್ ಮಸೀದಿಗೆ ಸಂಬಂಧಿಸಿದಂತೆ ಇಂದು ಸಂಜೆ ಈ ಗಲಭೆ ನಡೆದಿದೆ. ಸುನ್ನಿ ಮತ್ತು ತಬ್ಲೀಕ್ ಎಂಬ 2 ಗುಂಪುಗಳ ನಡುವೆ ನಡೆದ ಈ ಘರ್ಷಣೆಯಲ್ಲಿ 4 ಗಾಯಗೊಂಡಿದ್ದು ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿದೆ. ಗಲಭೆ ಸಂಬಂಧ 30 ಜನರನ್ನು ವಶಕ್ಕೆ ಪಡೆದುಕೊಂಡಿರುವ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸುವ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ. ಈಗ ಒಂದು ಬ್ರೇಕ್.